ಜನ್ಮ ಜನ್ಮಾಂತರ ಪಾಪಗಳನ್ನ ಕಳ್ಕೊಳ್ಳಿಕ್ಕೆ ಗುರು ಪೂಜೆ ಮಾಡಬೇಕು ಅಂತ ದತ್ತಾತ್ರೇಯರು ಹೇಳಿದ್ದಾರೆ. ಯಾಕೆ ಪಾದ ಪೂಜೆ ಮಾಡಬೇಕು ಅಂತ ನೀವು ಕೇಳ್ಬೋದು. ದೇವತೆಗಳಿಗೆ ಶರೀರ ಪೂಜೆ, ದೇವತೆಗಳಿಗೆಲ್ಲ ಒಂದು ನಮ್ಮ ರೂಪ ಇರುವಂಥ ಪೂಜೆ ಮಾಡಬೇಕು, ವಿಗ್ರಹ ಆರಾಧನೆ. ಗುರುಗಳಿಗೆ ದೇಹ ಪೂಜೆ ಇಲ್ಲ, ಪಾದ ಪೂಜೆ ಮಾಡಬೇಕು. ಪಾದದಲ್ಲೇ ಸರ್ವ ತೀರ್ಥಗಳು ಸರ್ವ ದೇವತೆಗಳು ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ ಇದನ್ನು. ಪರಾಶರ ಮುನಿಗಳು ಹೇಳಿದ್ದಾರೆ, ವೇದವ್ಯಾಸರು ಕೂಡ ಹೇಳಿದ್ದಾರೆ, ಕಲಿಯುಗದಲ್ಲಿ ಗುರುಗಳು ಸಿಗೋದು ಕಷ್ಟ, ಅಂಥ ಒಳ್ಳೆ ಸದ್ಗುರು ಸಿಗೋದು ಕಷ್ಟ. ಸದ್ಗುರು ಅಂದರೆ ಒಳ್ಳೆಯ ವ್ಯಕ್ತಿ, ಏನು ಬಯಸದೆ ಒಳ್ಳೆಯದನ್ನು ತಿಳಿಸುವಂಥನು, ಸ್ವಾರ್ಥತೆ ಇಲ್ದೇನೆ ಮಾಡುವಂಥನು. ಕಲಿಯುಗದ ಹಂಗಲ್ಲ, ನನಗೆ ಈ ಕಡೆ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಮೆಡಿಕಲ್ ಕಾಲೇಜ್ ಬೇಕು, ಎಲ್ಲ ಲೌಕಿಕವಾಗಿ ಇಟ್ಕೊಂಡು ಧ್ಯಾನ ಜಪ ಮಾಡೋಕ್ಕೆ ನಂಗೆ ಟೈಮ್ ಅವ್ರಿಗಿಲ್ವೇ ಇಲ್ಲ. ಅಂಥ ಗುರುಗಳು ನಮಗೆ ಏನು ಜ್ಞಾನ ಕೊಡ್ತಾರೆ? ಆದ್ದರಿಂದ ಗುರು ಶಾಂತಿ ಜೊತೆಗೆ ಶುಕ್ರ ಮತ್ತು ಬುಧನೂ ಮಾಡಬೇಕು. ಬುಧ ವಾಕ್ಚಾತುರ್ಯತೆ, ಬುದ್ಧಿ, ಗುರು ಜ್ಞಾನ ಕೊಡುವನು. ಶುಕ್ರ ಇರೋದನ್ನು ಅನುಭವಿಸ್ಕೊಂಡು, ಕಾರು ಸೈಟು ಗಂಡ ಹೆಂಡತಿ ಮಕ್ಕಳನ್ನು ಯಾರೂ ಕಳ್ಕೊಳ್ದೇನೆ ಅನುಭವಿಸ್ಕೊಂಡು ಹೋಗುವಂಥದ್ದಕ್ಕೆ ಶುಕ್ರ. ಆದ್ದರಿಂದ ಈ 3 ಗ್ರಹಕ್ಕೂ ಶಾಂತಿ ಮಾಡಬೇಕು ಅಂತ ಜ್ಯೋತಿಷ್ಯರು ಹೇಳ್ತಾರೆ. ಏನು ಮಾಡಬೇಕು? ಪಾದ ಪೂಜೆ ಮಾಡಬೇಕು ಅಂತ. ಅದಕ್ಕೆ ಒಂದು ಕಡೆ ದತ್ತಾತ್ರೇಯರು ಗುರುಪಾದಕ ಪೂಜೆ ಮಾಡೋಕ್ಕೆ ಹೇಳಿದ್ದಾರೆ. ನಾನು 2012ರಲ್ಲಿ ಬೆಂಗಳೂರು ಮಲ್ಲೇಶ್ವರಂ ಗ್ರೌಂಡಲ್ಲಿ ಮಾಡಿದೆ, ಮತ್ತು 2014ರಲ್ಲಿ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದೆ. ಅಲ್ಲಿ ಗುರು ಶಾಂತಿ, ಬುಧ ಗುರು ಶುಕ್ರ 3ಕ್ಕೂ ಶಾಂತಿ ಆಗಬೇಕು ಅಂತೇಳಿ. ಇಲ್ಲಿ ಗುರು ಕಳ್ಕೊಳ್ಳೋಕ್ಕೂ ಹೋಗ್ಬಾರ್ದು, ಆಸ್ತಿ ಪಾಸ್ತಿ ವಿದ್ಯೆ ಜಾಬು ವ್ಯಾಪಾರದಲ್ಲೂ ನಷ್ಟ ಆಗಬಾರ್ದು, ಪರಾಭವ ಆಗಬಾರ್ದು. ಬುದ್ಧಿನೂ ಚುರುಕಿರಬೇಕು, ಬುಧನೂ ಬೇಕು ಶುಕ್ರನೂ ಬೇಕು ಮತ್ತು ಜ್ಞಾನವೂ ಬೇಕು ಅಂದಾಗ 3 ಜನಕ್ಕೂ ಸೇರಿ ಶಾಂತಿ ಮಾಡ್ತೀನಿ ಅಂದರೆ ಪಾದ ಪೂಜೆ ಮಾಡಬೇಕು. ಅದರಿಂದ ಡಿಸೆಂಬರ್ 4ನೇ ತಾರೀಕು ದತ್ತಾತ್ರೇಯರು ಹುಟ್ಟಿದ ದಿನ. ಅದು 3 ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಸ್ 3 ಯೂನಿಯನ್ ಆದಂಥ ದಿನ. ಅದು ಗುರುವಾರನೇ ಬಂದ್ಬಿಟ್ಟಿದೆ. ಈ ಒಂದು ವಿಶೇಷವಾದ ದಿವಸ ನಾವು ಆಮೇಲೆ ಗುರು ಬರ ಇಲ್ದೇ ಮದುವೆ ಆಗಿಬಿಟ್ಟಿರ್ತಾರೆ. ಆಮೇಲೆ 2-3 ಸಲ ಕಳತ್ರ ಯೋಗ ಅಂತಾರೆ. ಮದುವೆ 2-3 ಮದುವೆ ಆಗ್ತಾಳೆ, ಹುಡುಗಿನೂ 2-3 ಸಲ ಆಗ್ತಾಳೆ, ಹುಡುಗನೂ ಡೈವರ್ಸ್ ಕೊಟ್ಟು ಮದುವೆ ಆಗ್ತಿರ್ತಾನೆ. ಇದೆಲ್ಲ ನಮ್ಮ ಜಾತ ಮುಂದೆ ನಡೀಬಾರ್ದು, ನನ್ನ ಮಕ್ಕಳಲ್ಲೂ ನಡೀಬಾರ್ದು, ನನ್ನ ಗೋತಲ್ಲಿ ಅಳಿಸೋಗ್ಬೇಕು, ಎರೇಸ್ ಆಗಬೇಕು ಅಂದರೆ ಆ ಒಂದು ಹುಣ್ಣಿಮೆ ದಿವಸ, ಆ ಒಂದು ವೈಬ್ರೇಷನ್ ದಿವಸ ನಾವು ಒಂದು 1008 ದಂಪತಿಗಳನ್ನು ಆಯ್ಕೆ ಮಾಡಿದ್ವಿ. ಯಾಕೆಂದರೆ ಸಾಕಷ್ಟು ಕಷ್ಟ ಇದೆ ಅದು ಮಾಡಲಿಕ್ಕೆ. ಅಂಥ ನೊಂದಂಥ ದಂಪತಿಗಳು, ಸಂತಾನ ಇಲ್ಲ, ಆಗಾಗ ಅಬಾರ್ಷನ್ ಆಗುವಂಥದ್ದು. ಕೆಲವು ಹೆಣ್ಮಕ್ಳಿಗೆ 30 ವರ್ಷ 32 ವರ್ಷ ಆದರೂ ಮದುವೆ ಆಗ್ತಿಲ್ಲ, ಗುರುಬಲ ಇಲ್ಲ ಅವಳಿಗೆ ಮದುವೆ. ಹುಡುಗರಿಗೂ ಕೂಡ ಇಲ್ಲ, ಸುಮಾರು 30-40 ಹೆಣ್ಣು ನೋಡಿದ್ದಾರೆ, ಮದುವೆ ಆಗ್ತಿಲ್ಲ. ಅಂಥ ಗುರುಬಲ ಇಲ್ಲದಂಥ ಹುಡುಗರಿಗೆಲ್ಲ ನಾವು ಈ ಸಲ ಕೂರಿಸಿ 108 ಬ್ರಹ್ಮಚಾರಿಗಳು, 108 ಬ್ರಹ್ಮಚಾರಿಗಳು, 1008 ದಂಪತಿಗಳನ್ನು ಕೂರಿಸಿ ನಾವು ಪಾದ ಪೂಜೆ ಮಾಡಿಸ್ತಾ ಇದ್ದೀವಿ. ನೋಡಿ, ಈ ಥರ ಉಡ್ಡಲ್ಲಿ ಮಾಡಿಸಿರುವಂಥದ್ದು. ಈ ಪಾದಕೆಗಳನ್ನು ನಾವು 32 ಅಧಿವಾಸ ಮಾಡ್ತೀವಿ. ಹಾಲಲ್ಲಿ ಅಧಿವಾಸ ಅಂದರೆ ನೆನೆಸೋದು ಅಂತ. ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ನವಧಾನ್ಯಗಳು ಎಲ್ಲದನ್ನು ನೆನೆಸ್ಬಿಟ್ಟು ಡಿಸೆಂಬರ್ 4ನೇ ತಾರೀಕು ನಾವು ಇದನ್ನು 1008 ದಂಪತಿಗಳು, 108 ಬ್ರಹ್ಮಚಾರಿ ಅವ್ರ ಕೈಲಿ ಕೊಟ್ಟು ಅವ್ರ ಮುಖೇನ ಶಾಸ್ತ್ರೋಕ್ತವಾಗಿ ಪ್ರಾಣ ಪ್ರತಿಷ್ಠಾಪನೆ ಅವರೇ ಮಾಡೋದು. ಆಮೇಲೆ 64 ರೀತಿ ಇದಕ್ಕೆ ಮುದ್ರಾಮಂತ ತಂತ್ರದಿಂದ ಪೂಜೆ, ಚತುಷ್ಷಷ್ಠಿ 64 ಮಾಡಿ ಇದಕ್ಕೆ ಕಳಾಶಕ್ತಿ, ಅಹಂಕಾರ, ದುರಂಕಾರ, ಕೋಪ, ತಾಪ 64 ಕಳಾಶಕ್ತಿ ಇದೆ. ಅದನ್ನು ಹೋಮದ ಮೂಲಕ ಇದಕ್ಕೆ ಎನರ್ಜಿ ಪಾಸ್ ಮಾಡಿ, ಎಷ್ಟೋ ಜನ ಗಂಡು ಹುಡುಗರು ಮದುವೆ ಆಗ್ತಿಲ್ಲ, ಕಾಳ ಸರ್ಪ ದೋಷ ಇರ್ತದೆ, ಕುಜ ದೋಷ ಇರ್ತದೆ, ಮತ್ತು ಮಾಟ ಮಂತ್ರ ತಂತ್ರ ಬಾಧೆ ನರಳ್ತಾರೆ. ಅವ್ರನ್ನೆಲ್ಲರನ್ನೂ ನಿವಾರಣೆ ಮಾಡಲಿಕ್ಕೆ ಲಕ್ಷ್ಮೀ ನರಸಿಂಹ ಹೋಮ ಮಾಡ್ತೀವಿ. ಇದಕ್ಕೆ ಲಕ್ಷ್ಮೀ ನರಸಿಂಹ ಹೋಮ. ಶತ್ರುಗಳು, ಗುರು ಶತ್ರುಗಳ ಜೊತೆ ಸೇರಿದಾಗ ಇದಕ್ಕಿದ್ದಾಗೆ ಶತ್ರು, ಮಗನೇ ಶತ್ರು, ಅದು ನಿವಾರಣೆ ಆಗಬೇಕು ಅಂದರೆ ಸುದರ್ಶನ ಹೋಮ ಮಾಡ್ತೀವಿ ನಾವು. ಇದೆಲ್ಲ ಮಾಡಿ ಜನ್ಮ ಜನ್ಮಾಂತದಲ್ಲಿ ತಾತನಿಂದ, ಅಪ್ಪನಿಂದ, ಗೋತ್ರದಿಂದ ಬಂದಂಥ ಗುರುಶಾಪ, ನನ್ನ ಜಾತಿಯಲ್ಲಿದ್ದಂಥ ಗುರುಶಾಪ, ತಾಯಿ ಗರ್ಭದಿಂದ, ತಾಯಿ ತಂದೆಯಿಂದ ಬಂದಂಥ ಶಾಪಗಳಿಗೆ ಆದಿಗುರು, ಜಗದ್ಗುರು, ಮೂಲಗುರು ದತ್ತಾತ್ರೇಯರ ಹೋಮ ಮಾಡಿ ಇದನ್ನು ನಾವು ಅವ್ರ ಕೈ ಕೊಡ್ತೀವಿ. ನಾವು ಕೊಟ್ಬಿಟ್ಟು ಇದೇನು ಮಾಡಬೇಕು, ಹಾಗೆ ದಿನ ದೇವ್ರ ಮುಂದೆ ಇಟ್ಟು ಭಾಳ ಸಿಂಪಲ್ಲಾಗಿ ದಿನ ಬೆಳಗ್ಗೆ ಒಂದು ದಳ ತುಳಸಿ ಅಥವಾ ಒಂದು ಹೂವು ಹಾಕಿ ಊದುಬತ್ತಿಲಿ ಧೂಪ ಹಾಕಿ ಒಂದು ಆರತಿ ಮಾಡಿಬಿಟ್ಟು ಕಣ್ಣು ಮುಚ್ಕೊಂಡು ದತ್ತಾತ್ರೇಯ ಜೊತೆ ಮಾತಾಡು. ಗುರು, ಪರಮಗುರು, ಪರಾತ್ಪರ ಗುರು, ಪರಮೇಷ್ಠಿ ಗುರು, 4 ತಲೆಮಾರಿನ ಗುರುಗಳು. ಈಗ ನನ್ನ ಗುರು ನನಗೆ ಬೈದರೆ ನನ್ನ ಗುರು ಬೈದ ಹಾಗೆ, ನನ್ನ ಗುರುಗಳು ನೋವು ಮನಸ್ಸು ನೋಯ್ತು ಅಂದರೆ ಅವ್ರ ಗುರುಗಳಿಗೆ ತುಂಬ ನೋವಾಗುತ್ತೆ. ಇನ್ನು ಅವ್ರ ದೀಕ್ಷೆ ಕೊಟ್ಟು ಪರಮೇಷ್ಠಿ ಗುರು, 4 ಜನ ಗುರುಗಳ ಶಾಪ ಮನೆಯಲ್ಲಿರ್ತದೆ. ಇದನ್ನು ಮನೇಲಿಟ್ಟು ಪೂಜೆ ಮಾಡಬೇಕು. ಇದನ್ನು ಈಗ ಉದಾಹರಣೆಗೆ ಯಾವುದೋ ಮನೇಲಿ ಒಬ್ಬರಿಗೆ ಕಷ್ಟ ಇದೆ, ಮಗು ತೊಂದರೆ ಇದೆ, ಗಂಡ ತುಂಬ ಕಷ್ಟದಲ್ಲಿದ್ದಾನೆ, ಹೆಂಡತಿ ಪ್ರಾಬ್ಲಮ್ ಇದೆ ಅಂದರೆ ಯಾರು ಅವತ್ತು ಕೂತ್ಕೊಂಡು ಪೂಜೆ ಮಾಡ್ತಾರಲ್ಲ, ಈ ಪಾದಕೆ ತೊಗೊಂಡೋಗಿ ಅವ್ರ ಮನೇಲಿ ನಾವೇನು ಹೇಳ್ಕೊಟ್ಟಿರ್ತೀವಿ ಪೂಜೆ, ಅದನ್ನೇ ಅವ್ರ ಮೇಲೆ ಪೂಜೆ ಮಾಡಿ ವಾಪಸ್ ಮನೆ ತೊಗೊಂಬಂದ್ಬಿಟ್ರೆ ಆ ಮನೆಗೂ ಗುರು ಶಾಂತಿ ಆಗುತ್ತೆ. ವಿಶ್ವಾಮಿತ್ರ ಶಾಪ ಅವನು ಗುರು, ಅದೆಲ್ಲ ನಿವಾರಣೆ ಮಾಡಲಿಕ್ಕೆ ಇದೊಂದು ವಿಶೇಷ ಅಂತೇಳಿ ದತ್ತಾತ್ರೇಯರು ಮತ್ಸ್ಯೇಂದ್ರನಾಥಕ್ಕೆ ಹೇಳಿರೋದು. ಇದು
ಇದನ್ನು ನಾವು ಡಿಸೆಂಬರ್ 4ನೇ ತಾರೀಕು ಬೆಳಗ್ಗೆ 2 ಗಂಟೆಗೆ ತುಮಕೂರಲ್ಲಿ ಮಾಡ್ತಾ ಇದ್ದೀವಿ. ದತ್ತಾತ್ರೇಯ ಜಯಂತಿ ದಿನ ನಡೀತಾ ಇದೆ ಗುರುಪಾದುಕಾ ಪೂಜೆ. ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಅಟ್ಯಾಚ್ ಮಾಡ್ರಣ ಸರ್. ಖಂಡಿತ ನೀವನ್ನ ಚೆಕ್ಔಟ್ ಮಾಡ್ಬೋದು. ದತ್ತಾತ್ರೇಯರ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರಿ ನೀವು, ಅತ್ರಿ ಮತ್ತು ಅನಸೂಯ ಇವರಿಬ್ಬರಿಗೆ ಜನಿಸಿದವರು ದತ್ತಾತ್ರೇಯ. ಆದರೆ ನಾವು ಎಲ್ಲ ಕೇಳಿರುವಂತಹ ಕಥೆ ಏನಂದರೆ, ತ್ರಿಮೂರ್ತಿಗಳು ಒಂದು ಸಲ ಅನಸೂಯಾಳ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಬರ್ತಾರೆ, ಸನ್ಯಾಸಿಗಳಾಗಿ ಬರ್ತಾರೆ. ಬಂದಾಗ ತುಂಬ ಹಸ್ವಾಗ್ತಿದೆ, ಏನಾದರೂ ಕೊಡಬೇಕು, ಆದರೆ ಒಂದು ಷರತ್ತು, ಮೈ ಮೇಲೆ ಬೆತ್ತಲೆಯಾಗಿ ಮೈ ಮೇಲೆ ಒಂದು ಚಿಕ್ಕ ವಸ್ತ್ರ ಕೂಡ ಇರದ ಹಾಗೆ ಬಂದು ನಮಗೆ ಊಟ ಬಡಿಸ್ಬೇಕು ಅಂತ. ಅನಸೂಯಾಳ ಪಾತಿವೃತ್ಯತೆ ಎಷ್ಟಿತ್ತು ಅಂದರೆ, ತ್ರಿಮೂರ್ತಿಗಳು ಚಿಕ್ಕ ಮಕ್ಕಳಾಗಿ ಹೋಗ್ತಾರೆ. ಆಗ ತಾಯಿಗೆಂತ ಸಂಕೋಚ ಮಕ್ಕಳ ಮುಂದೆ, ಮಕ್ಕಳ ಹೊಟ್ಟೆಯನ್ನು ತುಂಬಿಸ್ತಾಳೆ ತಾಯಿ ಅಂತ. ಆದರೆ ಅದಾದ ನಂತರ ಲಕ್ಷ್ಮೀ, ಸರಸ್ವತಿ ಮತ್ತೆ ಗೌರಿ ಅಂದರೆ ಪಾರ್ವತಿ ಬಂದು ನಮ್ಮ ಯಜಮಾನ್ರನ್ನ ಏನು ಚಿಕ್ಕ ಮಕ್ಕಳನ್ನಾಗಿ ಮಾಡಿದ್ಯಾ, ವಾಪಸ್ ನಮಗೆ ಅವ್ರು ಹೇಗೆ ಬಂದಿದ್ರು ಅದೇ ರೂಪದಲ್ಲಿ ಕೊಡಬೇಕು ಅಂತ ಕೇಳ್ಕೊಂಡಾಗ, ಕೊಡ್ತೀನಿ, ಆದರೆ ನನಗೆ ಒಂದೇ ಒಂದು ಆಸೆ, ಈ ಮೂವರು ನನ್ನ ಹೊಟ್ಟೆಯಲ್ಲಿ ಜನಿಸ್ಬೇಕು ಅಂತ ಕೇಳಿ ಆ ನಂತರ ಮೂವರ ಅಂಶವಾಗಿ ದತ್ತಾತ್ರೇಯರು ಹುಟ್ಟಿದ್ದು ಅತ್ರಿ ಮತ್ತು ಅನಸೂಯಾರಿಗೆ ಅಂತ. ಹೌದು, ಕತೆ ಇದು ನಿಜ. ಇದು ಅನಸೂಯ ಪೂರ್ವ ಜನ್ಮದಲ್ಲಿ ಒಂದು ತಪ್ಪು ಮಾಡಿರ್ತಾರೆ, ಹೀಗಾಗಿ ಅವ್ರು ಬಂಜೆ ಆಗಿರ್ತಾರೆ. ಅತ್ರಿ ಮುನಿಗಳಿಗೂ ಕೂಡ ಒಂದು ದೋಷ ಇತ್ತು, ಹೀಗಾಗಿ ಈ ದೋಷ ಅವ್ರಿಗೆ ಸಂತಾನ ಇಲ್ಲ. ಅವ್ರಿಗೆ ಗೊತ್ತಿತ್ತು ನಮ್ಗೆ ಆಗಲ್ಲ ಅಂತೇಳಿ. ಆದರೆ ಅನಸೂಯಾದೇವಿ ಎಂಥ ಪತಿವ್ರತೆ ಅಂತಂದರೆ, ಗಂಡನ ಬಿಟ್ಟು ಇನ್ಯಾವ ಪರಪುರುಷನೂ ನೋಡ್ತಿರ್ಲಿಲ್ವಂತೆ. ಆಕೆನ ಕಾಲಿಟ್ಟು ನಡೆದ್ರೆ ಭೂಮಿ ನಡಗೋದಂತೆ, ಸಕಲ ಚರಾಚರ ವಸ್ತುಗಳು ಕೂಡ ಭಯ ಪಡ್ತಿತ್ತಂತೆ. ಅಂದರೆ ಪತಿಯೇ ಸರ್ವಸ್ವ, ಪತಿ ಮುಂದೆ ಜಗತ್ತು ಎಲ್ಲ ಶೂನ್ಯ ಅನ್ನೋ ಒಂದು ತತ್ವದ ಮೇಲೆ ಬಾಳೆ ಬದುಕ್ತಂಥದ್ದು. ಯಾರಾದೊಬ್ಬರು ನೀರು ಕೇಳೋಕ್ಕೋದ್ರೆ ಅವರು ಕೈಲಿ ಹಿಂಗೆ ಕೊಡ್ತಿರಂತೆ, ಮುಖ ನೋಡ್ತಿರುವಂತೆ, ಬಾಗಿಲಲ್ಲಿ ಅರ್ಧ ತೆಗೆದುಬಿಟ್ಟು ತಗೊಳ್ಳಿ. ಪರಪುರುಷನ ದರ್ಶನ ಮಾಡಿಲ್ಲ. ಅಂಥ ಪತಿವ್ರತೆ ಜಗತ್ತಲ್ಲಿದ್ದಾಳೆ ಅಂದಾಗ ಇಂದ್ರನ ಕೋಪ ಬಂದ್ಬಿಡುತ್ತೆ. ಯಾವಾಗ ಇವಳು ನಮ್ಮನ್ನೇ ಸೋಲಿಸ್ಬಿಟ್ಟು ನಮ್ಮ ಪದವಿ ಬಂದುಬಿಡ್ತಾಳೋ ಅನ್ನೋ ಹೊಟ್ಟೆ ಕಿಚ್ಕೆಯಿಂದ ಭಾಳ ಕ್ರಿಮಿನಲ್ ಮೈಂಡ್ ಮಾಡಿ ಹೋಗ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರೆ, ನೋಡಿ ನಿಮ್ಮ ಕುರ್ಚಿ ಅಲ್ಲಾಡತ್ತೆ, ಹುಷಾರಾಗಿರಿ. ಯಾಕೆಂದರೆ ಅನಸೂಯಾನು ಮಹಾಪತಿವ್ರತೆ ಭೂಮಿ ಹೋಗ್ತಿದ್ದಾಳೆ, ಅವಳೇನಾದರೂ ನಿಮ್ಮನ್ನೇ ವೀಕ್ ಮಾಡೋಷ್ಟು ಶಕ್ತಿ ಅವಳಲ್ಲಿದೆ. ಹೌದಾ, ಅಷ್ಟಿದೆಯಾ ಅಂತೇಳಿ ಅವ್ರೇನು ಮಾಡ್ತಾರೆ, ಸನ್ಯಾಸಿ ರೂಪದಲ್ಲಿ ಬಂದುಬಿಡ್ತಾರೆ. ಗಂಡನ ಥರನೇ ಇರ್ತಾರೆ, ಗಂಡನೂ ಸನ್ಯಾಸಿ. ಸನ್ಯಾಸಿ ಅಂದೇನು, ಸರ್ವಸಂಗ ಪರಿತ್ಯಾಗಿ, ಎಲ್ಲವನ್ನೂ ಬಿಟ್ಟವನು, ಎಲ್ಲ ಅಟ್ಯಾಚ್ಮೆಂಟು ಬಿಟ್ಟವನು ಸನ್ಯಾಸಿ ಅಂತಾರೆ. ಎಲ್ಲದಕ್ಕೂ ಕನೆಕ್ಟ್ ಆದವನು ಸನ್ಯಾಸಿ ಅಲ್ಲ. ನಂಗೆ ಕಾರು ಸೈಟು ಮನೆ ಎಲ್ಲ ಬೇಕು ಅನ್ನೋ ಸನ್ಯಾಸಿ ಅಲ್ಲ, ಅವನು ಭೋಗಿ. ಅವ್ರೇನು ಮಾಡ್ತಾರೆ, ಸನ್ಯಾಸ ರೂಪದಲ್ಲಿ ಬಂದು ನಮಗೆ ಇವತ್ತು ಮಧ್ಯಾಹ್ನ ಭಿಕ್ಷೆ ಕೊಡು, ಮಧುಕರಿ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಅವರು ಆಯಿತು ನಾನು ಕೊಡ್ತೀನಿ, ನಮ್ಮ ಗಂಡ ಅನುಷ್ಠಾನಕ್ಕೆ ಹೋಗಿದ್ದಾರೆ, ಸ್ನಾನ ಮಾಡಿ ಬರೋದು ಲೇಟ್ ಆಗುತ್ತೆ, ಗಂಡನ ಪರ್ಮಿಷನ್ ಇಲ್ಲದೆ ಅವರಿಲ್ಲದೆ ನಾನು ಊಟ ಬಡ್ಸೋಕ್ಕಾಗಲ್ಲ ಅಂತೇಳಿ ಕಾಯ್ತಾರೆ. ಆದರೆ ಒಂದು ಕಂಡೀಷನು, ನೀವು ಬೆತ್ತಲರು ಆಗಿ ಊಟ ಬಡಿಸ್ಬೇಕು ಅಂತ. ಥರ್ಮಲ್ ಎನರ್ಜಿ ಅಂತ 12 ಎನರ್ಜಿನ ಅವಳು ಕುಗ್ಗಿಸ್ಬಿಟ್ರೆ ಆಗ ಅವಳು ಪತಿವ್ರತೆ ಆಗೋದಿಲ್ಲವಲ್ಲ ಅಂಥೇಳಿ ಇವ್ರು 3 ಜನ ಪ್ಲ್ಯಾನ್ ಮಾಡಿರ್ತಾರೆ. ತ್ರಿಮೂರ್ತಿಗಳು ಬಂದು ಊಟಕ್ಕೆ ಕೂತ್ಕೋತಾರೆ, ಎಲ್ಲ ರೆಡಿ ಮಾಡ್ತಾರೆ. ಗಂಡ ಕೂಡ ಏನೇನು ಬರೋ ಸಮಯ ಮಧ್ಯಾಹ್ನ 12 ಗಂಟೆ ಅಭಿಜಿತ್ ಲಗ್ನದಲ್ಲಿ ಕಥೆಯಲ್ಲಿ ಹೇಳೋದು. ಅಭಿಜಿತ್ ಲಗ್ನದಲ್ಲಿ ನೀನು ಬೆತ್ತಲೆಯಾಗಿ ನಂಗೆ ಊಟ ಬಡಿಸ್ಬೇಕು, ಪ್ರಸಾದ ಬಡಿಸ್ಬೇಕು ಅಂತಾಗ ಗಂಡನ ನೆನೆಸ್ಕೊಂಡು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿದ ತಕ್ಷಣ ಅವರು ಮಕ್ಕಳಾಗ್ಬಿಡ್ತಾರೆ. ಅಷ್ಟು ಪವರು. ಇದು ನೋಡಿದವರು ಲಕ್ಷ್ಮೀ, ಸರಸ್ವತಿ, ಪಾರ್ವತಿ 3 ಜನಗಳು ಅಂತ ಓಡಿ ಬಂದು ಅಳ್ತಾರೆ. ಹೆಂಗೂ ಬದುಕೊಂಡಿದ್ರು ನಮ್ಮ ಜೊತೆ ಗಂಡಿರು, ನೀನು ಹಿಂಗೆ ಮಾಡಿಬಿಟ್ಟಿಲ್ಲಮ್ಮ, ನಿನ್ನಲ್ಲಿರೋ ಶಕ್ತಿ ನನ್ನನ್ನೂ ಇಲ್ಲ ಅಂತ ಲಕ್ಷ್ಮಿ ಗೋಳಾಡ್ತಾಳೆ. ನಿನ್ನಲ್ಲಿರೋ ಒಂದು ಪವರ್ ನನ್ನಲ್ಲೂ ಇಲ್ಲ ಅಂತ ಗೌರಿ ಕೂಗಾಡ್ತಾಳೆ. ನಿನ್ನಲ್ಲಿರೋ ಜ್ಞಾನ ಭಕ್ತಿ ನನ್ನಲ್ಲಿಲ್ವ ಅಂತ ಸರಸ್ವತಿ ಹೇಳ್ತಾಳೆ. ನಮ್ಮ ಗಂಡಿರು ವಾಪಸ್ ಕೊಟ್ಬಿಡೋದು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಈಗ ನನಗೆ ಮಕ್ಕಳಿಲ್ಲ, ಏಜ್ ಆಗಿದೆ, ನನಗೊಂದು ಮಗು ಬೇಕು ಅಂದಾಗ ಆಗ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ 3 ಸೇರಿ ಏಕರೂಪ ದತ್ತದಲ್ಲಿ ಆಗ್ತಾರೆ. ಆ ಮಗುನ ಕೊಡ್ತಾರೆ. ಇದು ತಾಯಿ ಗರ್ಭದಿಂದ ಬಂದಿಲ್ಲ ಅಂತ ಒಂದು ಕತೆ ಹೇಳುತ್ತೆ. ಕೆಲವರು ಕನ್ಫ್ಯೂಷನ್ ಮಾಡಿದ್ದಾರೆ. ದತ್ತ ಭಾಗವತದಲ್ಲಿ ಗರ್ಭದಲ್ಲಿ ಬಂದಿಲ್ಲ ಅಂತ ಹೇಳುತ್ತೆ. ಕೆಲವರು ತಾಯಿ 9 ತಿಂಗಳು ಗರ್ಭಿಣಿಯಾಗಿ ಆಮೇಲೆ ಮಗು ಜನನ ಆಯಿತು ಅಂತ ಹೇಳ್ತಾರೆ. ಅದು ಎಲ್ಲೂ ಅಷ್ಟು ಕನ್ಫ್ಯೂಷನ್ ಇದೆ. ಬಟ್ ಏಕರೂಪ ದತ್ತನಾಗಿ ಆತ್ರೇಯ ಅನ್ನೋ ಹೆಸರಿಡ್ತಾರೆ. ಅತ್ರಿ ಮುನಿಗಳ ಮಗ ಆತ್ರೇಯ ಅಂತೇಳಿ. ಇವತ್ತು ಕೂಡ ಗಾಣಗಾಪುರಲ್ಲಿ ಮಧ್ಯಾಹ್ನ 12 ಗಂಟೆಗೆ ದತ್ತಾತ್ರೇಯರು ಮಧುಕರಿಗೆ ಭಿಕ್ಷೆಗೆ ಬರ್ತಾರೆ ಅಂತೇಳಿ ಗಾಣಗಾಪುರದಲ್ಲಿ ಯಾವುದೋ ರೂಪದಲ್ಲಿ ಬರ್ತಾರೆ ಅಂತೇಳಿ ಇವತ್ತು ಗಾಣಗಾಪುರದಲ್ಲಿ ಕೂಡ ಭಿಕ್ಷೆ ಕೊಡ್ತಾರೆ, ಅಲ್ಲಿ ಬ್ರಾಹ್ಮಣರ ಬೀದಿಲಿ. ಹೀಗೆ ದತ್ತಾತ್ರೇಯರು ಒಂದು ಲೋಕಕ್ಕೆ ಅದೇ 6ನೇ ಅವತಾರ ಅಂತೇಳಿ. 6ನೇ ಅವತಾರನೇ ಈ ದತ್ತಾತ್ರೇಯ ಅವತಾರ. ಇವತ್ತು ಕೂಡ ನಾವು ಪ್ರತ್ಯಕ್ಷ ನೋಡ್ಬೋದು. ಅವರಲ್ಲಿ ಶರಣರಾದರೆ ಈಗ ಇಲ್ಲಿ ಒಟ್ಟು 21 ದತ್ತಪೀಠ ಇದೆ ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿ ಮುಖ್ಯವಾದದ್ದು ಗಾಣಗಾಪುರ.
ಕುರುವಪುರ್, ನರಸಿಂಹವಾಡಿ, ಹೀಗೆ ಆ, ದತ್ತಾತ್ರೇಯರು 5 ಅವತಾರ ಆಗ್ತಾರೆ. ಒಂದು ದತ್ತ ಆದರು, ಆಮೇಲೆ ಶ್ರೀಪಾದ ವಲ್ಲಭ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ, ಆಮೇಲೆ ಅಲ್ಲಿಂದ ಬಂದು ನರಸಿಂಹ ಸರಸ್ವತಿ ಎಂದು ಮಹಾರಾಷ್ಟ್ರದಲ್ಲಿ ಅವರಿಗೆ ಐಕ್ಯ ಆಗಿರೋದು ನರಸಿಂಹವಾಡಿ ಅಂತ, ಆಮೇಲೆ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಅಂತ ಹೇಳ್ತಾರೆ, ಆಮೇಲೆ ಶಿರಡಿ ಸಾಯಿಬಾಬಾಗಿದ್ದಾರೆ. ಈಗಿನ ಕಾಲಮಾನ ತಕ್ಕಂತೆ ಈಗಿನ ಜನರ ಜೀವನ ಶೈಲಿ ಆಚಾರ ಶೈಲಿಗೆ ದತ್ತಾತ್ರೇಯರು ಸಾಯಿಬಾಬಾ ರೂಪದಲ್ಲಿ ಇವತ್ತು ಕೂಡ ಅವ್ರ ಸಮಾಧಿ ಮಾತಾಡುತ್ತೆ. ಆದರೆ ಅಂಶ ಇನ್ನೂ ಇದೆ. ಇನ್ನು ಮೇಲೆ ದತ್ತಾತ್ರೇಯ ಮತ್ತು ಬೇರೆ ಅವತಾರದಲ್ಲಿ ಇರ್ಬೋದು. ನೀವು ದಿನ ದತ್ತನ ಆರಾಧನೆ ಮಾಡ್ತಾ ಮಾಡ್ತಾ ಅವ್ರ ಜೊತೆ ಐಕ್ಯ ಆದರೆ ನೀವೇ ಅವಧೂತರಾಗ್ಬಿಡ್ತೀರ. ಆ ಎನರ್ಜಿ ಟ್ರಾನ್ಸ್ಫರ್ ಮಾಡೋದು ಗುರು ಒಬ್ಬನೇ. ದತ್ತಾತ್ರೇಯರು ಇವತ್ತಿಗೂ ಸಹ್ಯಾದ್ರಿ ಪರ್ವತದಲ್ಲಿ ಓಡಾಡ್ತಿದ್ದಾರೆ, ಅಥವಾ ಗಿರಿನಾರ್ ಪರ್ವತ ಅವರ ಮೂಲ ಸ್ಥಾನ ಅಂತ ಕೂಡ ನಂಬಲಾಗುತ್ತೆ. ಹಾಗೆ ಸಾಕಷ್ಟು ಜನ ಹೇಳ್ತಾರೆ ಒಂದೇ ಸಮಯದಲ್ಲಿ ಸಾಕಷ್ಟು ಜಾಗಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಶಕ್ತಿ ಇದೆ ದತ್ತಾತ್ರೇಯರಿಗೆ ಅಂತ. ಇಂಥ ದತ್ತಾತ್ರೇಯರ ಬಗ್ಗೆ ಮಾತಾಡ್ತಾ ಕಪ್ಪು ಶ್ವಾನಗಳು ಅವರ ಜೊತೆ ಸದಾ ಇರೋದು. ಇವತ್ತಿಗೂ ಕಾನ್ಪಟ್ ಅನ್ನೋ ಜನಾಂಗದವರು ಹಾಗಾಗಿನೇ ಅಂದರೆ ದತ್ತಾತ್ರೇಯನ ಆರಾಧನೆ ಮಾಡೋರು ಕಪ್ಪು ನಾಯಿಗಳನ್ನ ಹೆಗಲ್ ಮೇಲೆ ಹೊತ್ಕೊಂಡು ಓಡಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಆದರೆ ದತ್ತಾತ್ರೇಯರು ತ್ರಿಮೂರ್ತಿ ರೂಪ ಮಾತ್ರವಲ್ಲದೆ 3 ಮುಖಗಳು ಸಹ ಇದೆ ದತ್ತಾತ್ರೇಯರಿಗೆ. ಅಂದರೆ ಮುಂಭಾಗದ್ದು ವಿಷ್ಣುವಿನ ಮುಖ, ಬಲಭಾಗದ್ದು ಬ್ರಹ್ಮನದ್ದು, ಎಡಭಾಗದ್ದು ಶಿವನದ್ದು ಅಂತ. ಇದನ್ನ ನಾವು ನೋಡಿದಾಗ, ಅಂದರೆ ದತ್ತಾತ್ರೇಯರ ಒಂದು ಫೋಟೋ ನೋಡಿದಾಗ, ಭೈರವನ ಒಂದು ಫೋಟೋ ನೋಡಿದಾಗ ಬಹಳ ಸಿಮಿಲರ್ ಅಂತ ಅನ್ಸುತ್ತೆ ನಮಗೆ. ದತ್ತಾತ್ರೇಯ ಗುರು ಅಂಶ, ಭೈರವ ಶಿವನ ಅಂಶ. ಭೈರವ ದೇವತಾ ಸ್ವರೂಪಿ, ದತ್ತಾತ್ರೇಯ ಗುರು. ಈ 4 ನಾಯಿಗಳು 4 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದನ ಸೂಚನೆ ಮಾಡುತ್ತೆ. ಎಲ್ಲ ವೇದಕ್ಕೂ ಗುರು ಟೀಚರ್ ಯಾರು ಅಂದರೆ ದತ್ತಾತ್ರೇಯರು. ಅದರಿಂದ ಬ್ರಹ್ಮ ಏನು ಮಾಡ್ತಾರೆ, ದತ್ತಾತ್ರೇಯರಿಗೆ ವೇದಗಳನ್ನು ಪ್ರಚಾರ ಮಾಡಬೇಕು ಅಂತ ಕೇಳ್ತಾರೆ. ಆಗ ಒಂದು ಕಥೆಯಲ್ಲಿ ಒಂದೊಂದು ಕಡೆ ಹೇಳ್ತಾರೆ, ವೇದದಲ್ಲಿ ಒಬ್ಬ ಋಗ್ವೇದಿ ನಾನೇ ಶ್ರೇಷ್ಠ ಅಂತಾನೆ, ಯಜುರ್ವೇದಿ ನಾನೇ ಶ್ರೇಷ್ಠ ಅಂತ ಅಹಂಕಾರದಲ್ಲಿ ಮೆರೆದಾಗ ಅದು ಏನಾಗುತ್ತೆ, ಅವರ ಒಂದು ಅಹಂಕಾರ, ದುರಹಂಕಾರ, ಒಂದು ಒಂದು ಏನು ಗರ್ವ, ಅವರು ಏನಾಗುತ್ತೆ ನಾಯಿ ರೂಪದಲ್ಲಿ ಆಗಿಬಿಡ್ತಾರೆ. ವೇದಗಳು ನಾಯಿ ರೂಪಕ್ಕೆ ಬಂದ್ಬಿಡ್ತವೆ. ಈ ನಾಯಿಗೆ ಅಧಿಪತಿ ಯಾರು? ಭೈರವ. ಅದರಿಂದ ನಾಯಿ 4 ವೇದಗಳಾದರೆ ಹಸು ಪಕ್ಕದಲ್ಲಿರುತ್ತೆ ದತ್ತಾತ್ರೇಯರು, ಅದು ಪೃಥ್ವಿ, ಭೂಮಿ. ಸೊ ದತ್ತಾತ್ರೇಯರಿಗೆ 4 ವೇದಗಳು ಸದಾ ಜೊತೆಲಿರ್ತದೆ. ಪೃಥ್ವಿ ಅಂದರೆ ಹಸು, ಆಕಳು, ಗೋಮಾತೆ, ಈ 5 ಪ್ರಾಣಿಗಳ ಜೊತೆಲಿ ಸದಾ ವಾಸ ಮಾಡ್ತಾರೆ ಅಂತ. 21 ಕ್ಷೇತ್ರದಲ್ಲಿ ದತ್ತಾತ್ರೇಯ ಏಕಕಾಲದಲ್ಲಿ ಸಂಚಾರ ಮಾಡ್ತಾರೆ ಅಂತ ದತ್ತಚರಿತ್ರೆಯಲ್ಲಿ ಹೇಳ್ತಾರೆ. ಆಮೇಲೆ ಗಿರಿನಾರ್ನಲ್ಲಿ ಬೆಳಗ್ಗೆ ತಿಂಡಿ ಆದರೆ ಮಧ್ಯಾಹ್ನ ಊಟ ಗಾಣಗಾಪುರದಲ್ಲಿ ಮಾಡ್ತಾರಂತೆ, ಮಧುಕರಿ ಅಂತ. ಮತ್ತು ಸಂಜೆ ಟಿಫನ್ ಸ್ನ್ಯಾಕ್ಸ್ ಎಲ್ಲ ಅವರು ಕುರುವಪುರಕ್ಕೆ ಹೋಗ್ತಾರೆ, ಶ್ರೀಪಾದ ವಲ್ಲಭ ಕ್ಷೇತ್ರ. ಆಮೇಲೆ ರಾತ್ರಿ ಊಟ ಇದರಲ್ಲಿ ನರಸಿಂಹವಾಡಿ ಅಂತೇಳಿ. ಹೀಗೆ ಒಟ್ಟು 21 ಕ್ಷೇತ್ರದಲ್ಲಿ ದಿನನಿತ್ಯ ಹೋಗಿ ಅಲ್ಲಿ ಏನು ಕೊಡ್ತಾರೋ ಅದನ್ನು ತಗೊಳ್ತಾರಂತೆ. ಅದರಿಂದ ಇದು ಸತ್ಯ. ಅದರಿಂದ ದತ್ತಾತ್ರೇಯರು ಇವತ್ತು ಲೈವ್ ಆಗಿದ್ದಾರೆ. ನೀವು ಸತತವಾಗಿ 1 ವರ್ಷ ಧ್ಯಾನ ಜಪ ಮಾಡಿದ್ರೆ ಕನ್ಸಲ್ಲಿ ಇಲ್ಲಾಂದ್ರೆ ಪ್ರತ್ಯಕ್ಷ ನಿಮ್ಗೆ ದರ್ಶನ ಕೊಡ್ತಾರೆ. ಇನ್ನು ಪರಶುರಾಮರು ಕೂಡ ನೀವೇ ನನ್ನ ಗುರುಗಳಾಗಬೇಕು ಅಂತ ದತ್ತಾತ್ರೇಯರನ್ನ ಆರಿಸ್ಕೊಳ್ತಾರೆ. ತಂದೆ ಸ್ವತಃ ದೊಡ್ಡ ಗುರು, ಜಮದಗ್ನಿ ಋಷಿಗಳು, ರೇಣುಕಾದೇವಿಯವರು ಯಜಮಾನರು, ಗಂಡ. ಸಪ್ತಋಷಿಗಳು ಅವರೊಬ್ಬರು ಬರ್ತಾರೆ. ಜಮದಗ್ನಿ ಮಹಾಕೋಪಿಷ್ಟ, ಹಠವಾದಿ, ಹೈಲಿ ಡಿಸಿಪ್ಲಿನ್ ಪರ್ಸನ್. ಇವತ್ತು ದೇವತೆಗಳು ಎದುರ್ಕೋತಾರೆ ಜಮದಗ್ನಿ. ಅಂಥವ್ರ ಮಗ ಪರಶುರಾಮ. ತಂದೆ ಸ್ವತಃ ಗುರು ಇದ್ದರೂ ಕೂಡ ತಂದೆಯಿಂದ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ ಪರಶುರಾಮರಿಗೆ. ಅದರಿಂದ ಪರಶುರಾಮರು ನಿಜವಾದ ಗುರು ಹುಡುಕುವಾಗ ಅವರು ಒಮ್ಮೆ ಮಾನಸ ಸರೋವರದಲ್ಲಿ ತಪಸ್ಸು ಕೂತಾಗ ಅವ್ರು ಕೇಳ್ತಾರೆ, ನನ್ನ ತಂದೆ ಗುರು ಸಪ್ತಋಷಿಗಳು ಅವರೊಬ್ಬರು, ಆದರೆ ನನಗೆ ಸರಿಯಾದಂಥ ಜ್ಞಾನ ಕೊಡಲಿಕ್ಕೆ ಒಬ್ಬ ಗುರು ಬೇಕು ಅಂದಾಗ ಆಗ ಅವರು ಬ್ರಹ್ಮ ಏನು ಮಾಡ್ತಾರೆ, ದತ್ತಾತ್ರೇಯನ ಭೇಟಿ ಮಾಡು ಅಂತಾರೆ. ಆಗ ದತ್ತಾತ್ರೇಯನ ಕುರಿತು ತಪಸ್ಸು ಮಾಡಿದಾಗ ದತ್ತಾತ್ರೇಯನ ಗುರುವಾಗಿ ಸ್ವೀಕರಿಸ್ತಾರೆ. ಆದ್ದರಿಂದ ಅವರಿಗೆ ಅಮರತ್ವ ಬಂತು. ಪರಶುರಾಮ ಅಮರ, ಇವತ್ತು ಜೀವಂತಿದೆ. ಇದಲ್ದನೆ ಕಾರ್ತಿವೀರಾಜನ ಅಂತ ಇನ್ನೊಬ್ರು ಇದ್ರು, ಕಾರ್ತಿವೀರಾಜನ ಅಂತೇಳಿ. ಕಾರ್ತಿವೀರಾಜನ ದತ್ತಾತ್ರೇಯನ ಪರಮ ಭಕ್ತ, ಪರಶುರಾಮಗಿಂತಲೂ ಭಾಳ ವಿಶೇಷ. ಅದರಿಂದ ಕಾರ್ತಿವೀರಾಜನ ನೆನೆಸ್ಕೊಂಡ್ರೆ ದತ್ತಾತ್ರೇಯ ನೆನೆಸ್ದಾಗೆ, ದತ್ತಾತ್ರೇಯ ನೆನೆಸ್ಕೊಂಡ್ರೆ ಕಾರ್ತಿವೀರಾಜನ ಮುಖಾಂತರ ನಮ್ಗೆ ಕೆಲಸ ಮಾಡಿಸ್ಕೊಡ್ತಾರೆ ಅಂತ ಕಾರ್ತಿವೀರಾಜನ ತಂತ್ರಸಾರದಲ್ಲಿ ಒಂದು ಕಡೆ ಹೇಳ್ತಾರೆ. ಅದರಿಂದ ಪರಶುರಾಮರು ಕಾರ್ತಿವೀರಾಜನ ಫಸ್ಟ್ ಪ್ರಿಫರೆನ್ಸು ಕಾರ್ತಿವೀರಾಜನ. ಕಾರ್ತಿವೀರಾಜನ ತಂತ್ರಸಾರದಲ್ಲಿ ಸುಮಾರು ನಾನು ನೋಡಿರೋ ಪ್ರಕಾರ ಒಂದು 518 ಶ್ಲೋಕಗಳಿದೆ. ಅದರಲ್ಲಿ ದತ್ತಾತ್ರೇಯ ಮಂತ್ರ ಎಂಥ ತಂತ್ರಗಳ ಅವರೇ ಬರೆದಿಟ್ಟಿದ್ದಾರೆ. ಇದಲ್ಲದೆ ಇನ್ನೊಂದು ಎಷ್ಟೋ ಜನ ಗೊತ್ತಿಲ್ಲ, ರಾವಣ ಕೂಡ ದತ್ತಾತ್ರೇಯನ ಶಿಷ್ಯ. ಯಂತ್ರಮಂತ್ರ ತಂತ್ರಗಧಿಪತಿ ದತ್ತಾತ್ರೇಯರು.
ರಾವಣ ಉಡ್ಡಿಷ ತಂತ್ರಸಾಲಿ, ಮಾರಣ, ಉಚ್ಚಾಟನ, ಸ್ತಂಭನ, ಮೋಹನ, ವಿದ್ವೇಷಣ, ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ಕು, ಬಾನಾಮತಿ ಪ್ರಯೋಗಗಳೆಲ್ಲ ಬಿಡಿಸೋ ತಂತ್ರ ಹೇಗೆ ಅಂತಂದರೆ ದತ್ತಾತ್ರೇಯರಿಂದ ಕಲ್ತಿದ್ದು ಅಂತ ಹೇಳ್ತಾರೆ. ಅದರಿಂದ ರಾವಣನಿಗೆ ಗುರು ದತ್ತಾತ್ರೇಯರು. ಇದೆಲ್ಲ ಆದ್ರೂ ಕೂಡ ಕೊನೆಗೆ ಸಾಕ್ಷಾತ್ ದತ್ತಾತ್ರೇಯರ ಬ್ರಹ್ಮನಿಗೆ ಕೆಲವು ಉಪದೇಶ ಮಾಡಿದ್ದಾರೆ, ನಾರದರಿಗೆ ಜ್ಞಾನ ಕೊಟ್ಟಿದ್ದಾರೆ. ಅದರಿಂದ ದೇವತೆಗಳು, ಋಷಿಗಳಿಗೂ ಎಲ್ರಿಗೂ ಗುರು ಆದಂಥ ದತ್ತಾತ್ರೇಯರು ಅವರ ಹ್ಯಾಪಿ ಬರ್ತ್ಡೇ ಡಿಸೆಂಬರ್ 4ನೇ ತಾರೀಕು ಗುರುವಾರನೇ ಹುಣ್ಣಿಮೆಯಲ್ಲೇ ಬಂದಿದೆ. ಅದರಿಂದ ಜಗತ್ತಿನಲ್ಲಿ ಯಾರನ್ನು ಬೇಕಾದ್ರೂ ನಿಷ್ಠ ಮಾಡ್ಕೊಳ್ಳಿ, ಜಗತ್ತಿನಲ್ಲಿ ಗುರು ನಿಷ್ಠರು ಆಗಬಾರ್ದು. ಗುರು ಬಗ್ಗೆ ನಿಷ್ಠರು ಆಯಿತು ಅಂದರೆ ಗುರು ನಗ್ನಗ್ತಾ ಒಂದು ಸಲ ದೃಷ್ಟಿ ನೋಡಿದ್ರೆ ಸಾಕು, ದೀಕ್ಷೆ ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ. ನನ್ನ ಜೀವನದಲ್ಲೇ ನನ್ನ ಗುರುಗಳು ಮಹಾನ್ ಅವಧೂತರು, ದತ್ತಾತ್ರೇಯ ಅವಧೂತರು. ಬೆಳಗ್ಗೆ ಸೂರ್ಯ ಉದಯ ಆದರೆ ಸಂಜೆ ಮುಳುಗೋವರೆಗೂ ಬರೀ ಕಣ್ಣಲ್ಲೇ ನೋಡ್ತಾಯಿದ್ರು. ನಿರಂಜನಾನಂದ ಸರಸ್ವತಿಗಳಂತೇಳಿ ಮಂಡ್ಯದಲ್ಲಿ, ನಾನು ಹುಟ್ಟಿ ಬೆಳೆದೆಲ್ಲ ಮಂಡ್ಯದಲ್ಲಿ ಅವರು ಒಂದು ಲಂಗೋಟಿಯಲ್ಲಿ ಮಾತ್ರ ಇದ್ದರು. ದತ್ತನ ಜೊತೆ ಮಾತಾಡೋರು, ಮೌನ. ಅವರು ಬದುಕಿರೋಷ್ಟು ದಿವಸ ಮಾತಾಡಿಲ್ಲ ನನ್ನ ಗುರುಗಳು. ಪೇಪರಲ್ಲಿ ಬರೆಯೋರು, ಸ್ಲೇಟಲ್ಲಿ ಬರೆಯೋರು. ಬಟ್ ಅವ್ರ ದೃಷ್ಟಿ ಹೇಗಿತ್ತು ಅಂತಂದರೆ, ದತ್ತನ ಆರಾಧನೆ ಮಾಡಿ ಒಂದು ಸಲ ಸ್ಮೈಲ್ ಮಾಡಿ ಗುರು ನಕ್ಬಿಟ್ಟ ಅಂದರೆ ಎಲ್ಲ ವಿದ್ಯೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇನ್ನು ಅವ್ರು ಸೇವೆ ಮಾಡಿದ್ರೆ ಇಡೀ ವಂಶದಲ್ಲಿ ಯಾರೂ ಮಾಡೋಕ್ಕಾಗದೇ ಇರೋದು, ಮುಂದೆ ಯಾರೂ ಮಾಡೋಕ್ಕಾಗದೇ ಇರೋದು ಅಂಥ ಮಹಾನ್ ಸಾಧನೆನ ಮಾಡಿಸ್ಬಿಡ್ತಾರೆ ಗುರು ಶರಣಾದ್ರ ಮಾತ್ರ. ಇಲ್ಲಾಂದರೆ ಈ ವಂಶಪಾರಂಪರ್ಯ ಮಾಡಿಟ್ಟ ಆಸ್ತಿನೆಲ್ಲ ಒಂದೇ ಮಗಳು ಅಥವಾ ಮಗಳ ಮುಖನೆಲ್ಲ ಕಳೆಯುವಂಗೆ ಮಾಡಿಬಿಡ್ತಾರೆ. ಇದೇ ಗುರು ಅನುಗ್ರಹ. ಅದರಿಂದ ಎಲ್ರಿಗೂ ನಾನು ಕೇಳೋದಿಷ್ಟೇ, ಗುರುವಿನ ಆಶೀರ್ವಾದಕ್ಕಿಂತ ಗುರುವಿನ ಕೃಪಾ ಕಟಾಕ್ಷ ಇಂಪಾರ್ಟೆಂಟು. ಈಗ ದೀರ್ಘ ಸುಮಂಗಲಿ ಭವ ಅಂತೀವಿ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತೋ. ಆವಾಗ ಮದುವೆ ಆದ ತಕ್ಷಣ ಆಶೀರ್ವಾದ ಎಕ್ಸ್ಪೈರ್ ಆಗಿಬಿಡ್ತದೆ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತೋ, ಮಗು ಆದ ತಕ್ಷಣ ಆಶೀರ್ವಾದ ಎಕ್ಸ್ಪೈರ್ ಆಗಿಬಿಡ್ತದೆ. ಅದರಿಂದ ಗುರುವಿನ ಹತ್ರ ಆಶೀರ್ವಾದ ಕೇಳಬಾರ್ದು, ಗುರುವಿನ ಕೃಪಾ ಕಟಾಕ್ಷ. ಗುರು ಕೃಪಾ ಬಿತ್ತು ಅಂದರೆ ನಾಯಿ ಆಗೊಡ್ಲಿ, ಹಂದಿ ಆಗೊಡ್ಲಿ, ನೆಕ್ಸ್ಟ್ ಡೇ ಬರ್ತು ಎಲ್ಲೇ ಹುಟ್ಟಿದ್ರು ಕೂಡ ಆ ಅಂಶ ನಮಗೆ ಹೇಳ್ಕೊಂಬರುತ್ತೆ DNA ಒಳಗೆ. ಗುರುವಿನಿಂದ ಏನೂ ಬೇಡಬಾರ್ದು ನಾವು. ನಿಮ್ಮ ಕೃಪಾ ಕಟಾಕ್ಷ ಬೇಕು, ಆಶೀರ್ವಾದನೂ ಬೇಡ, ಗುರುವಿನ ಕೃಪಾ ಕಟಾಕ್ಷ ಬೇಕು. ಇದೇ ಸೀಕ್ರೆಟ್ ಆಫ್ ಗುರು ಅಟ್ರಾಕ್ಷನ್ ಅಂತ. ಅದರಿಂದ ಈ ಗುರುವಿನ ಅನುಗ್ರಹ ಇದ್ದರೆ ಇಡೀ ಜಗತ್ತೇ ಗೆಲ್ಬೋದು. ಗುರುವಿನ ಬಲ ಇಲ್ಲ ಅಂದರೆ ಇಡೀ ಜಗತ್ತೇ ವೈರಿ ಆಗತ್ತೆ. ಗುರುಗಳ ಬಗ್ಗೆ ನಾವು ಎಷ್ಟೆಲ್ಲ ಕೇಳಿರ್ತೀವಿ, ಆದರೆ ಗುರುವಿನ ಕೃಪಾ ಕಟಾಕ್ಷ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಾಯಿತು. ಗುರು ಅಂದರೆ ಒಂದು ಬೃಹಸ್ಪತಿ ಅನ್ನೋ ಗ್ರಹ ಅಥವಾ ಜುಪಿಟರ್ ಅನ್ನೋ ಒಂದು ಗ್ರಹ ಮಾತ್ರ ಅಲ್ಲದಿರ, ಜೀವನದಲ್ಲಿ ನಮಗೆ ವಿದ್ಯೆ ಕಲಿಸ್ಕೊಡೋರು, ನಮಗೆ ದಾರಿ ತೋರಿಸೋರು. ಅಂಥ ಗುರುವನ್ನು ನಾವು ರೆಸ್ಪೆಕ್ಟ್ ಮಾಡಿದಾಗ ಖಂಡಿತ ಗುರು ಅನುಗ್ರಹ ಇರುತ್ತೆ ಅಂತ ನಮಗೆ ಗೊತ್ತಾಯಿತು. ಜೀವನದಲ್ಲಿ ಯಾವಾಗಲೂ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಹೇಳೋದು ಸುಲಭ, ಆದರೆ ಸರಿಯಾದ ಗುರು ಸಿಗೋದಿಲ್ಲ ಕಲಿಯುಗದಲ್ಲಿ. ಅಂಥ ಗುರುವನ್ನು ಹುಡುಕ್ತಾ ಒಳ್ಳೆ ಗುರು ಸಿಕ್ಕಾಗ ಗುರುವಿನ ಗುಲಾಮರಾಗೋದನ್ನ ಮರಿಬೇಡಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಹಾಡಲ್ಲಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ನಮಗೆ ಚಿಕ್ಕ ವಯಸ್ಸಿಂದ ಹಿಡಿದು ತಾಯಿಯೇ ಮೊದಲ ಗುರು, ಆನಂತರ ಬಂದಂಥ ಸಾಕಷ್ಟು ಗುರುಗಳು, ಅವರೆಲ್ಲರನ್ನ ನೆನಪು ಮಾಡ್ಕೊಳ್ತಾ ಅವರೆಲ್ಲರ ಕೃಪಾ ಕಟಾಕ್ಷಿಯನ್ನು ಬೇಡ್ತಾ ಇವತ್ತು ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಸರ್, ನಮಗೆ ಗುರುವಿನ ಬಗ್ಗೆ ಇರಬಹುದು, ಪರಾಭವ ಸಂವತ್ಸರದ ಬಗ್ಗೆ, ದತ್ತಾತ್ರೇಯರ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ ನಾವು. ಬಹಳ ಧನ್ಯವಾದಗಳು ನಿಮ್ಮ ಸಮಯಕ್ಕೆ ಮತ್ತು ನೀವು ತಿಳಿಸ್ಕೊಟ್ಟಂಥ ಎಲ್ಲ ವಿಷಯಗಳಿಗೆ. ಸಪ್ತಮ್ ತೈಲ 100% ವುಡ್ ಪ್ರೆಸ್ಡ್ ಆಯಿಲ್ಸ್ನ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ತಮಗೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಧನ್ಯವಾದಗಳು.